ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ. ಇವತ್ತು 11/12/2025 ಅಂದರೆ ನಮ್ಮ ಕನ್ನಡ ಸಿನಿಮಾ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಶಬರಿಮಲೆ ಮುಗಿಸ್ಕೊಂಡು ಅಲ್ಲಿಂದ ತಮಿಳ್ನಾಡಿಗೆ ಬಂದೆ, ಇಲ್ಲಿಂದ ತಿರುಪತಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ಸದ್ಯಕ್ಕೆ ಆನ್ ಸ್ಪಾಟು ತಮಿಳ್ನಾಡಲ್ಲಿದ್ದೀನಿ, ಸೇಲಂ ಹತ್ರ. ಡೆವಿಲ್ ಚಿತ್ರ ನೋಡ್ಬೇಕಂತ ಅನ್ನಿಸ್ತೈತೆ, ಬಟ್ ಎಲ್ಲ ತುಂಬ ಹುಡುಕಾಡಿದೆ. ಒಂದು ಶೋ ಕೊಟ್ಟಿದ್ದಾರೆ ಕನ್ನಡದಲ್ಲಿ, ಬನ್ನಿ ತೋರಿಸ್ತೀನಿ. ಸುಮ್ಮನೆ ಹೋದ್ರೆ ಹೇಗಿರುತ್ತೆ, ಅದಕ್ಕೆ ಇಲ್ಲಿ ನೋಡಿ. ಡೆವಿಲ್ ಮೂವಿ ನೋಡಬೇಕು ಅಂತ ಏನೋ ಆಸೆ ಪಟ್ಬಿಟ್ಟೆ, ಬಟ್ ನಾನು ಇದ್ದಿದ್ದ ಜಾಗದಿಂದ ಆ ಥಿಯೇಟ್ರಿಗೆ ಇಲ್ಲಾಂದ್ರೆ ಒಂದು 15 ಕಿಲೋಮೀಟ್ರ್ ಮೇಲಿದೆ. ಬಟ್ ಏನು ಮಾಡೋದು, ಕನ್ನಡ ಸಿನಿಮಾ ನೋಡಬೇಕು ಅನ್ನಿಸ್ತು. ಭಾಷೆ ಗೊತ್ತಿಲ್ಲದೆ ಇರೋ ಊರಲ್ಲಿ ನಮ್ಮ ಭಾಷೆ ಸಿನಿಮಾನ ನೋಡೋಕೆ ಹೋಗ್ತಾಯಿದ್ದೀನಿ. ಹೆಂಗೋ ಮಾಲ್ಗೆ ಎಂಟ್ರಿ ಆಗಿದ್ದೀನಿ. ತಮಿಳ್ನಾಡಲ್ಲಿ ಬಂದು ಒಬ್ಬನೇ ಕನ್ನಡ ಸಿನಿಮಾನ ನೋಡ್ತಾಯಿದ್ದೀನಿ. ಯಾವುದೋ ಒಂದು ಧೈರ್ಯದ ಮೇಲೆ, ಅದು ಟಿ ಶರ್ಟ್ ಮೇಲೆ ಇದ್ದರೆ ನಿಮ್ಮದಾಗಿರ್ಬೇಕು ಅಂತ ಬೇರೆ ಹಾಕ್ಕೊಂಡಿದ್ದೀನಿ. ಬಂದಾಯಿತು ಮಾಲ್ ಒಳಗಡೆ. ಇಲ್ಲಿ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಯಿತು. ನೋಡಿ, ಕನ್ನಡ ಮೂವಿ ದಿ ಡೆವಿಲು, ಹಾಗೆ ನಮ್ಮ ಉಪೇಂದ್ರ ಅಣ್ಣವ್ರದ್ದು ಆಂಧ್ರ ಕಿಂಗ್ ತಾಲೂಕು ನೋಡೋಕ್ಕೆ ತುಂಬ ಖುಷಿಯಾಗಿದೆ. ಬನ್ನಿ ನೆಕ್ಸ್ಟ್ ಈಗ ಮೂವಿಗೆ ಹೋಗೋಣ ಮೇಲ್ಗಡೆ. ಡೆವಿಲ್ ಸಿನಿಮಾ ನೋಡ್ಕೊಂಡು ಬಂದಾಯಿತು. ನಾನು ಹೇಳೋ ಲೊಕೇಶನ್ಗೆ ಈ ಆಟೋದವರು ಭಯಂಕರ ರೇಟ್ ಹೇಳಿದ್ರು. ನನ್ನ ಇದಕ್ಕೆ 15 ಕಿಲೋಮೀಟ್ರಿಗೆ ಬೇಡ ಬಿಡಿ ಅದು ಹೇಳೋದು. ಈಗ ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರ್ತೈತೆ. ಫೈನಲಿ ದಿ ಡೆವಿಲ್ ಕನ್ನಡ ಮೂವಿನ ನೋಡಾಯಿತು. ನನಗನ್ಸಿದ್ದು ಈ ಮೂವಿ ನನಗೆ ಒನ್ ಟೈಮು ನೋಡಿದ್ರೆ ಓಕೆ ಅಂತ ಅನ್ನಿಸ್ತು. ದಯವಿಟ್ಟು ನೀವು ಯಾರ್ಯಾರು ನೋಡಿಲ್ಲ, ದಯವಿಟ್ಟು ನಿಮ್ಮ ಹತ್ರದಲ್ಲಿರೋ ಚಿತ್ರಮಂದಿರಗಳಿಗೆ ದಯವಿಟ್ಟು ಹೋಗಿ ತಪ್ಪದೇ ನೋಡಿ. ನಮಸ್ಕಾರ.